ಈ ಹಾಕದೆ ಒಂದು ಸ್ಟೈಲ್ ನೋಡಿ, ಪ್ಯಾಕೆಟಿಂದ ಡೈರೆಕ್ಟ್ ನಂದಿನಿ ತುಪ್ಪ ಹಂಗೆ ಹಾಕ್ತಾ ಇದ್ದಾರೆ ಅಲ್ಲಿ. ತುಪ್ಪದಲ್ಲೇ ತೇಲುತ್ತಿರುವ ದೋಸೆಗಳು ಅಂತಲೇ ಹೇಳ್ಬೋದು ಇಲ್ಲಿ. ಇಡ್ಲಿ ನೋಡಿ, ಇದು ನಾರ್ಮಲ್ ಸ್ಮಾಲ್ ಇಡ್ಲಿ ಅಲ್ಲ ಇವೆಲ್ಲ. ಓಕೆ, ಅದ್ಯಾವುದು ಬುಲೆಟ್ ಇಡ್ಲಿ ಅಂತಿರಲ್ಲ, ಅದೆಲ್ಲಿದೆ? ಇದು ತಟ್ಟೆ ಇಡ್ಲಿ. ಬುಲೆಟ್ ಇಡ್ಲಿ ಎಲ್ಲಿದೆ? ಸೊ ಇದರಲ್ಲಿದೆಯಾ? ಓ, ಇಲ್ಲಿದೆ ನೋಡಿ ಪುಟ್ ಇದು ಬುಲೆಟ್ ಇಡ್ಲಿಗಳು. ಬಿಸಿ ಪೂರಿ ಹಾಕ್ತಾ ಇದ್ದಾರೆ ಇಲ್ಲಿ. ಕೊತ ಅಂತ ಕುದೀತಾ ಇದೆ ನೋಡಿ. ಅಲ್ಲಿ ಆಗುತ್ತಿರುವ ಪೂರಿಗಳು ಬಲೂನ್ನಂತೆ ಹಿಂಗೆ ಇಲ್ಲಿ ಹೆಂಗಿದೆ ರೆಡಿಯಾಗಿದೆ. ಸೊ ಮೊದಲನೇದು ನಾವು ಆರ್ಡ್ರ್ ಮಾಡಿರೋದು ಬಂದಿದೆ ಇಲ್ಲಿ. ಪುಡಿ ಇಡ್ಲಿ ಅಂದರೆ ಪುಡಿ ಅಂದರೆ ಈ ಚಟ್ನಿ ಪುಡಿ ಏನು ಕಾನ್ಸೆಪ್ಟ್ ಇರುತ್ತಲ್ಲ, ಈ ಇಡ್ಲಿ ಮೇಲೆ ತುಪ್ಪನ ಹಾಕಿ ಚೆನ್ನಾಗಿ ಆ ಪುಡಿನ ಅಲ್ಲೇ ಬಿಸಿನಲ್ಲೇ ಅದ್ರ ಮೇಲೆ ಹಾಕ್ಬಿಟ್ಟು ತಂದಿರ್ತಾರೆ. ಅದ್ರ ಜೊತೆಗೆ ಟೊಮೊಟೊ ಚಟ್ನಿನೂ ಕೊಟ್ಟಿದ್ದಾರೆ ಅಡಿಷ್ನಲ್ ಆಗಿ, ಮತ್ತು ಗ್ರೀನ್ ಚಟ್ನಿನೂ ಕೊಟ್ಟಿದ್ದಾರೆ. ವಿದೌಟ್ ಚಟ್ನಿ ಹೇಗಿದೆ ಯಜಮಾನ್ರೆ? ವಿದೌಟ್ ಚಟ್ನಿ ವಿತ್ ಚಟ್ನಿ ಪುಡಿ. ಆ್ಯಕ್ಚುಲಿ ಪುಡಿಲಿ ತಿಂತಾ ಇರೋದ್ರಿಂದ ಸೂಪರ್ ಆಗಿದೆ. ಚಟ್ನಿ ಪುಡಿ ಯೂಶಲಿ ಕೆಲವೊಂದು ಕಡೆ ಘಾಟು ಖಾರ ಇರುತ್ತೆ, ಇದು ಮೈಲ್ಡ್ ಆಗಿರೋದ್ರಿಂದ ಒಂಥರ ಚೆನ್ನಾಗಿದೆ. ಆ್ಯಕ್ಚುಲಿ ಮಶ್ರೂಮ್ ಪಲಾವ್ ಕೂಡ ನೋಡೋಕ್ಕೆ ಎಷ್ಟು ಕಲರ್ಫುಲ್ ಆಗಿದೆಯೋ ಟೇಸ್ಟು ಕೂಡ ಅಷ್ಟೇ ಕಲರ್ಫುಲ್ ಆಗಿದೆ. ತುಂಬ ಸ್ಪೈಸಿ ಇಲ್ಲ, ಹಾಗೆ ತುಂಬ ಸ್ವೀಟು ಇಲ್ಲ, ಒಂಥರ ಮಾಡ್ರೇಟ್ ಆಗಿ ತುಂಬ ಚೆನ್ನಾಗಿದೆ. ಇಲ್ಲಿ JD ಅವರು ಒಂದು ಮಾತನ್ನ ಮೆನ್ಷನ್ ಮಾಡಿದ್ದಾರೆ, ಸಖತ್ತಾಗಿದೆ. ಆ್ಯಕ್ಚುಲಿ ಈ ಪ್ಲೇಟ್ಗಳೆಲ್ಲ ನೋಡಿ ಬ್ಲ್ಯಾಕ್ ಕಲರ್ಲಿ ಇರೋದು, ಮೇಲ್ಗಡೆ ಫುಡ್ ಬಂದ್ಬಿಟ್ಟು ಬೇರೆ ಕಲರ್ಲಿ ಇರೋದ್ರಿಂದ ಅದು ಹೈಲೈಟ್ ಆಗುತ್ತೆ. ಬುಲೆಟ್ ಇಡ್ಲಿ ಚೆನ್ನಾಗಿರುತ್ತೆ ತಿನ್ನಕ್ಕೆ. ಎಲ್ಲ ಟ್ರೆಂಡಿಂಗಲ್ಲಿ ಏನಿದೆ ಹೇಳಿ, ಲಕ್ಷ ಬೆಳ್ಳುಳ್ಳಿ ಕಬಾಬ್. ಅಂದರೆ ಇವತ್ತು ನಾವು ತಿಂತಿರೋದು ಬೆಳ್ಳುಳ್ಳಿ ದೋಸೆ, ಅಂದರೆ ಗಾರ್ಲಿಕ್ ದೋಸೆ. ಹೇಗಿದೆ ಬೆಳ್ಳುಳ್ಳಿ? ಖಂಡಿತವಾಗಲ್ಲ ಸಾಗು ಏನು ಸಕ್ಕತ್ತಾಗಿದೆ ಕಾಣಿಸ್ತದೆ. ಸಾಗುವ ದಾರಿಯಲ್ಲಿ ಪಕ್ಕ ಬೆಂಗಳೂರಲ್ಲಿದ್ದೀವಾ? ಮಂಗಳೂರಲ್ಲಿದ್ದೀವಾ? ಸಖತ್ತಾಗಿರೋದು. ನಿನ್ನೆ ಮಂಗಳೂರು ಶೈಲಿಯ ಹೋಟೆಲ್ ಟ್ರೈ ಮಾಡಿದ್ವಿ, ಅದು ತುಂಬ ಚೆನ್ನಾಗಿತ್ತು. ಹೌದು, ಮಂಗಳೂರಲ್ಲಿ ಬೆಂಗಳೂರು ಶೈಲಿ ಅಂತಿದ್ರು ಚೆನ್ನಾಗಿ ಮಾಡಿದ್ದಾರೆ. ನಮ್ಮದು ಬೆಂಗಳೂರಿಂದ ಬರೋರಿಗೆ ಫುಲ್ಲು ಖುಷಿ ಆಗ್ತಾರೆ. ಹೇಳಿ ಮಾಡ್ಸಿರೋ ಅಂಥ ಜಾಗ ಅಂತ ಹೇಳ್ಬೋದು. ಗಾರ್ಲಿಕ್ ದೋಸೆ ಅಂತ ಹೇಳಿದ್ರು, ಇದು ಅಷ್ಟೇ ಪುಡಿ ದೋಸೆ ಅಂತ ಹೇಳಿದ್ವಲ್ಲ, ಇದಕ್ಕೂ ಅಷ್ಟೇ ದೋಸೆಗೆ ಥರ ತುಪ್ಪ ಹಾಕಿ ಪುಡಿನ ಹಾಕಿ ಆಲೂಗಡ್ಡೆ ಪಲ್ಯ ಮಸಾಲೆ ದೋಸೆ ನಿಜವಾಗ್ಲೂ ಮಿಸ್ ಮಾಡ್ಕೊಂಡಿದೆ. ಈ ಥರದ ಟೇಸ್ಟು ತುಂಬ ದಿನ ಆಗಿತ್ತು. ಸ್ವೀಟ್ ಆ್ಯಂಡ್ ಸಾಲ್ಟ್ ತುಂಬ ಚೆನ್ನಾಗಿದೆ. ನೀವು ಮಸ್ಟ್ ಟ್ರೈ ಮಾಡಲೇಬೇಕು ಮಂಗಳೂರು ಬಂದರೆ. ಯಾರೆಲ್ಲ ಬಂದಿದ್ರೆ ಆಲ್ರೆಡಿ ನೀವೇನೇನು ತೊಗೊಂಡಿದ್ರಿ ಅದನ್ನು ಕಮೆಂಟಲ್ಲಿ ತಿಳಿಸಿ. ಇಲ್ಲ ಬಂದು ಹೋದ ಮೇಲೆ ಏನಾದರೂ ನಿಮ್ಗೆ ಇಷ್ಟ ಆದರೆ ಅದನ್ನು ಕಮೆಂಟಲ್ಲಿ ಹಾಕಿ. ಕೇಸರಿಬಾತ್ ಬಂದಿದೆ, ಕೇಸರಿಬಾತ್ನೊಂದಿಗೆ ಬ್ರೇಕ್ಫಾಸ್ಟ್ ಶುರು ಮಾಡೋಣ. ಬ್ರೇಕ್ಫಾಸ್ಟ್ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ಖಾಲಿ ಮಾಡ್ರಲ್ಲ. ಮಾರ್ನಿಂಗಲ್ಲಿ ಹೊರಟಿದ್ದು ಕದ್ರಿ ದೇವಸ್ಥಾನಕ್ಕೆ ಹೋಗ್ಬೇಕು, ಕ್ವಿಕ್ಕಾಗಿ ಎಲ್ಲಾದ್ರೂ ಒಂದು ಕಡೆ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ. ಈಗ ಇಲ್ಲಿ ತಿಂಡಿಲೇ ನಮಗೆ ಪರಮಾತ್ಮ ಕಾಣಿಸ್ಬಿಟ್ಟ. ಕದ್ರಿ ದೇವರ ಕಥೆ ಇಲ್ಲೇ ಆಗೋಯ್ತು. ಇನ್ನು ನೆಕ್ಸ್ಟ್ ಏನು ಮಾಡ್ಬೇಕು ಅನ್ನೋದೇ ಯೋಚನೆ ಬರ್ತಾ ಇದೆ. ವಾಪಸ್ ಹೋಗ್ಬಿಡೋಣ ಬೆಂಗಳೂರಿಗೆ. ಪರಮಾತ್ಮ ಎಲ್ಲ ಕಾಣಿಸಿದ್ಮೇಲೆ ಏನಕ್ಕೆ ಹೋಗ್ಬೇಕಂತೆ ಆ ದೇವಸ್ಥಾನಕ್ಕೆ? ಅನ್ನೋದಲ್ಲೇ ಪರಮಾತ್ಮ ಕಾಣಿಸ್ತಾನೆ ಅಂತ ಹೇಳ್ತಾರೆ. ಡೆಫಿನೆಟ್ಲಿ ಇಲ್ಲಿ ಆಗಿರೋದು ಅದನ್ನೇ. ಆ ಕದ್ರಿ ದೇವರ ಕೃಪೆ ಡೆಫಿನೆಟ್ಲಿ ಇದ್ದಿದೆ ಅನ್ಸುತ್ತೆ. ಈ ಹೋಟೆಲ್ ಮಾಲೀಕರಿಗೂ ಮತ್ತೆ ಇದನ್ನು ಪ್ರಿಪೇರ್ ಮಾಡೋರಿಗೆ ಸಖತ್ತಾಗಿ ಒಂದು ಟ್ಯಾಲೆಂಟ್ ಇದೆ. ಪ್ರತಿ ಫುಡ್ನು ಒಂಥರ ಪ್ರೊಫೆಷನಲ್ ಆಗಿ ಮಾಡಿದ್ದಾರೆ. ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ ನಾನು.